ಇವರು 37 ವರ್ಷ ಹೆಣ್ಮಕ್ಳು, ಮದುವೆ ಆಗಿ 13 ವರ್ಷ ಆಯಿತು. ಮೊದಲು ನ್ಯಾಚುರಲಾಗಿ 2 ಪ್ರೆಗ್ನೆನ್ಸಿ ಆಗಿತ್ತು, 2 ಅಬಾರ್ಷನ್ ಆಯಿತು, ಅಂದರೆ 2 ತಿಂಗಳಲ್ಲಿ ಮತ್ತು 3 ತಿಂಗಳಲ್ಲಿ ಹಾರ್ಟ್ಬಿಟ್ ಬಂದು ಹಾರ್ಟ್ಬಿಟ್ ಹೋಯ್ತಲ್ವಾ. ಸೊ ಆಮೇಲೆ 2 IVF ಮಾಡಿಕೊಂಡ್ರು. ಒಂದು 2018ರಲ್ಲಿ ಅದು ಫೇಲ್ ಆಯಿತು, ಮತ್ತು ಎರಡನೇದು ಇನ್ನೊಂದು ಕಡೆ ಮಾಡಿದ್ರು 2024ರಲ್ಲಿ, ಅದು ಫೇಲ್ ಆಯಿತು. ಬಟ್ ಈಗ ನಮ್ಮಲ್ಲಿ ಬಂದಾಗ ಫಸ್ಟ್ ಟೈಮ್ ನಾವು IVF ಮಾಡಿದ್ವಿ. ಸೊ ಇವತ್ತು ಅವ್ರಿಗೆ ಟೋಟಲ್ 13 ಎಗ್ ತೊಗೊಂಡಾಗ ನಮಗೆ 12 ಎಂಬ್ರಿ ಆಯಿತು. ಅದರಲ್ಲಿ 2 ಬ್ಲಾಸ್ಟ್ ಮಾಡಿದ್ವಿ, ಇದೇ ಬ್ಲಾಸ್ಟ್ ಡೇ 5 ಎಂಬ್ರಿಯೋಸು. ಸೊ 2 ಹಾಕಿದಾಗ ಇವತ್ತು ಅವ್ರಿಗೆ ಯೂರಿನ್ ಟೆಸ್ಟ್ ಪಾಸಿಟಿವ್ ಬಂದಿದೆ. 15th ಡೇ ಆಫ್ ದಿ ಪೋಸ್ಟ್ ಟ್ರಾನ್ಸ್ಫರ್ ಇದು. ಸೊ ಬ್ಲಡ್ ಟೆಸ್ಟ್ ಮಾಡಿದಾಗ ಇನ್ನೂ ಬಂದಿದೆ, ಪಾಸಿಟಿವ್ ಬಂದಿದೆ ಡೆಫಿನೆಟಾಗಿ. ಸೊ ಈ ಥರ ಅಂದರೆ ಫೇಲ್ ಆಗಿರೋರಿಗೂ ಸಕ್ಸಸ್ ಅನ್ನೋದು ಗ್ಯಾರಂಟಿ ಇರುತ್ತೆ, ಬಟ್ ಪ್ರಯತ್ನ ಪಡೋದು ನಮ್ಮ ಕೆಲಸ. ಬಟ್ ಯಾಕಾಯಿತು, ಹೇಗಾಯಿತು ಫೇಲ್ಯೂರ್ ಅಂತ ಎಲ್ಲ ಅದನ್ನು ಸ್ಟಡಿ ಮಾಡಿಬಿಟ್ಟು ಮಾಡಿದಾಗ ಈ ಥರ ಸಕ್ಸಸ್ ಬರುತ್ತೆ. ಇವಾಗ ನಿಮ್ಮದು ಟ್ರೀಟ್ಮೆಂಟು ಕಂಟಿನ್ಯೂ ಮಾಡಬೇಕು ಹಾಗೆ, ಮತ್ತು ಮೆಡಿಸಿನ್ಸ್ ಎಲ್ಲ ಇರುತ್ತೆ, ಟ್ಯಾಬ್ಲೆಟ್ಸ್ ಎಲ್ಲ ಇರುತ್ತೆ. ಸ್ವಲ್ಪ ಸೂಕ್ಷ್ಮವಾಗಿರಬೇಕು. ಸೊ ಫುಡ್ಡಲ್ಲಿ ಅದೆಲ್ಲ, ಮತ್ತು ಅಲ್ಲಿ ಇಲ್ಲಿ ಓಡಾಡೋದು, ರೆಸ್ಟ್ರಿಕ್ಷನ್ಸ್ ಎಲ್ಲ ಇರುತ್ತೆ. ಸೊ ಮೆಡಿಸಿನ್ಸ್ ಎಲ್ಲ ತೊಗೊಳ್ಳಿ. ಮತ್ತು 29th ಬಂದು ಅವತ್ತಿನ ದಿವಸ ಸ್ಕ್ಯಾನಿಂಗು ಮತ್ತು ಬ್ಲಡ್ ಚೆಕ್ 2 ಇರುತ್ತೆ. ಅದು ನೋಡಿಕೊಂಡು ಎಷ್ಟು ಬೇಬಿ ಇದೆ, 2 ಇದೆಯಾ 1 ಇದೆಯಾ. ಆಮೇಲೆ ಹಾರ್ಟ್ಬಿಟ್ ಬರೋದಕ್ಕೆ ಇನ್ನೂ 2 ವಾರ ಆಗುತ್ತೆ. ಸೊ ಸ್ಲೋಲಿ ಬರುತ್ತೆ, ಟೈಮ್ ಕೊಡಬೇಕು ಅಷ್ಟೇ. ಓಕೆನಾ? ಕಂಗ್ರ್ಯಾಚುಲೇಷನ್ಸ್. ಸೊ ಒಳ್ಳೇದಾಯಿತು. ವರ್ಕ್ ಮಾಡಿದ್ರೆ ಒಳ್ಳೇದು, ನಿಮಗೂ ಹೆಲ್ತ್ಗೂ ಚೆನ್ನಾಗಿರುತ್ತೆ, ಮತ್ತು ಹಸಿವೆ ಆಗುತ್ತೆ. ಮೆಟ್ಲು ಹತ್ಬೋದು, ಇಳಿಬೋದು, ಜಾಸ್ತಿ ಇಲ್ಲ, ಸ್ವಲ್ಪ ಅಂದರೆ ನೋಡ್ಕೊಂಡು ಮಾಡಬೇಕು ಅಷ್ಟೇ. ಭಾರ ಎತ್ತೋದು, ಬಕೆಟ್ ಎತ್ತೋದು, ಅಲ್ಲಿ ಲಾಂಗ್ ಜರ್ನಿ ಮಾಡೋದೆಲ್ಲ ಮಾಡಬಾರ್ದು ಅಷ್ಟೇ. ಇಲ್ಲಿ ಬಂದಮೇಲೆ ಈ ಫಸ್ಟ್ ಅಟೆಂಪ್ಟಲ್ಲಿ ಪಾಸಿಟಿವ್ ಆಗ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ. ನಮಗೂ ನಮ್ಮ ಪರಿಚಯದವರೊಬ್ಬರು ಇಲ್ಲಿ ರೆಫರ್ ಮಾಡಿದರು. ಹಾಗಾಗಿ ಬಂದ ಕೂಡಲೇ ಫಸ್ಟ್ ಅಟೆಂಪ್ಟಲ್ಲೇ ಪಾಸಿಟಿವ್ ಆಗಿರೋದು ತುಂಬ ಖುಷಿ. ಹಾಗಾಗಿ ನಾವು ಕೂಡ ಬೇರೆ ಯಾರಾದರೂ ನಮ್ಮ ಫ್ರೆಂಡ್ಸ್ಗೆ ಎಲ್ಲ ಸಜೆಸ್ಟ್ ಮಾಡ್ತೀನಿ ಅಂತ ಅನಿಸುತ್ತೆ, ಸಜೆಸ್ಟ್ ಮಾಡ್ತೀನಿ. ಮದುವೆ ಆಗಿ 14ನೇ ವರ್ಷ ಇದು. 14 ವರ್ಷದಲ್ಲಿ ಸುಮಾರು ಟ್ರೀಟ್ಮೆಂಟ್ಸ್ ಎಲ್ಲ ಫೇಲ್ ಆಯಿತು. ಒಂದು 7-8 ಸರಿ ಆಗಿತ್ತು. IVF 2 ಸರಿ ಆಗಿ 2 ಸರಿನೂ ಫೇಲ್ ಆಗಿತ್ತು. ಸೊ ಹಂಗಾಗಿ ಹೋಪೇ ಇರಲಿಲ್ಲ. ಬಟ್ ನಮ್ಮ ಫ್ರೆಂಡ್ ಹೇಳಿದ್ದಕ್ಕೆ ಇಲ್ಲಿ ಬಂದಿದ್ದಕ್ಕೆ ಈ ಥರ ಪಾಸಿಟಿವ್ ಬಂದಿರೋದು ಫುಲ್ ಖುಷಿ ಆಗ್ತಾಯಿದೆ. ಥ್ಯಾಂಕ್ ಯು ವಿಜಯ್ ಕುಮಾರ್ ಸರ್ ಮತ್ತು ಅಭಿಷೇಕ್ ಸರ್, ಎಲ್ಲ ಈ ಟೀಮ್ಗೆ ತುಂಬ ಥ್ಯಾಂಕ್ ಯು. IVF 2 ಫೇಲ್ ಆಗಿತ್ತು, ಬಟ್ ಇಲ್ಲಿಗೆ ಬಂದಮೇಲೆ ಮೊದಲನೇ ಅಟೆಂಪ್ಟಲ್ಲೇ ಪಾಸಿಟಿವ್ ಬಂದಿದೆ.